ಹೀಗೆ ನನ್ನ ಜೀವನ ಹಾಳಾಯ್ತು. ನನ್ನ ಜೀವನನ 4 ಜನ ಹಾಳು ಮಾಡಿದ್ರು. ನನಗೆ ನ್ಯಾಯ ಕೊಡಿಸಿ ಅಂತ ಸ್ಟೇಷನ್ಗೆ ಹೋದ್ರೆ ಕರುಣೆ ತೋರಿಸಿ ನ್ಯಾಯ ಕೊಡಿಸ್ಬೇಕಾದ ಕಾನೂನು ನನ್ನ ಹಾಳು ಮಾಡ್ತು. ನನ್ನ ಕಷ್ಟನ ಅವ್ರಿಷ್ಟವಾಗಿ ಮಾಡಿಕೊಂಡು ನನ್ನ ದೇಹನ ದುರುಪಯೋಗ ಪಡಿಸ್ಕೊಂಡ್ರು. ಈಗ ನೀವ್ ಹೇಳಿ, ಒಂದು ಹೆಣ್ಣಾಗಿ ಹುಟ್ಟೋದೆ ಹೆಣ್ಣಿನ ಶಾಪನ? ಭಾರತದಲ್ಲಿ ಮೊದಲು ದ್ರೌಪದಿ, ಈಗಿನ ಕಾಲದಲ್ಲಿ ಈಗಿನ ಭಾರತದಲ್ಲಿ ಹೆಣ್ಮಕ್ಳಿಗೆ ನರ್ಕ ತೋರಿಸೋ ನರ್ಕಾಸುರರು ರೋಡಲ್ಲೇ ಸುತ್ತಾಡ್ತಿದ್ದಾರೆ. ಹೊಸದಾಗಿ ಮದ್ವೆ ಆದ ನವಜೋಡಿ ಹನಿಮೂನ್ಗೆ ಹೋದಾಗ ಎಲ್ ರೆಕಾರ್ಡ್ ಆಗುತ್ತೆ ಅಂತ ಆತಂಕ ಪಡ್ತಾರೆ. ಇಂಥ ಒಂದು ವಾತಾವರಣ ಸೃಷ್ಟಿಯಾಗಿದೆ. ನನ್ ಚಿಕ್ಕಮ್ಮನ ಸಾವನ್ನ ಷರತ್ತಾಗಿಟ್ಕೊಂಡು ತನ್ನ ಕಾಮದ ಆಸೆನ ತೀರಿಸ್ಕೊಂಡ ಅಯೋಗ್ಯ. ಅವನಿವತ್ತು ಕಾನೂನು ಕಾಪಾಡ್ತಿರೋ ಪೊಲೀಸ್ ಅಧಿಕಾರಿ. ಈ ಕಾನೂನು ಏನಿದ್ರು ದುಡ್ಡಿರೋರಿಗೆ ಮಾತ್ರ, ಇಲ್ದೇ ಇರೋರ್ನ ಹಿಂಡಿ ಹಿಪ್ಪೆ ಮಾಡ್ಬಿಡತ್ತೆ. ಪೊಲೀಸ್ ಹತ್ರ ನ್ಯಾಯ ಕೇಳ್ಕೊಂಡ್ ಬಂದಿರೋರಿಗೆ ಈ ರೀತಿ ಆದ್ರೆ ಜನಗಳ ಗತಿ ಏನಾಗ್ಬೇಡ ಹೇಳಿ. ನ್ಯಾಯದ ಕಣ್ಣಲ್ಲಿ ಎಲ್ಲರೂ ಒಂದೇ. ಅಮಾಯಕ ಹೆಣ್ಣಿಗೆ ಈ ರೀತಿ ಆಗಿರೋದು ತಪ್ಪು. ಅಪರಾಧಿಗಳನ್ನ ಬೇಗ ಹಿಡಿದು ಸತ್ಯಗೆ ಖಂಡಿತ ನ್ಯಾಯ ಕೊಡಿಸ್ತೀವಿ. ಥ್ಯಾಂಕ್ ಯು. ನಮಸ್ಕಾರ. ಸತ್ಯ ಅವ್ರ ಕೇಸ್ ವಿಷಯದಲ್ಲಿ ಯಾರನ್ನು ಬಿಡಲ್ಲ, ಎಲ್ಲರನ್ನು ಅರೆಸ್ಟ್ ಮಾಡ್ತೀವಿ ಅಂತ ಕಮಿಷನರ್ ಹೇಳಿದ್ದಾರೆ. ಏನಾಗುತ್ತೋ ನೋಡೋಣ. ಇಂದಿನ ಬ್ರೇಕಿಂಗ್ ನ್ಯೂಸ್. EMI ಕೇಸಲ್ಲಿ ಅರೆಸ್ಟ್ ಆಗಿರೋ ಸತ್ಯಗೆ ನ್ಯಾಯ ಸಿಗೋದಕ್ಕೆ ಎಲ್ಲ ಕಡೆ ಹೋರಾಟ ನಡೀತಾ ಇದೆ. EMI ಗ್ಯಾಂಗ್ ಮೇಲೆ ಪೊಲೀಸರ ದಾಳಿ. ಹಿಡೀರಿ ಬಾರ ಸರ್. ಸತ್ಯಗೆ ನ್ಯಾಯ ಸಿಗ್ಬೇಕು ಅಂತ ಸಾಮಾನ್ಯ ಜನರೆಲ್ಲ ಧರಣಿ ಮಾಡ್ತಾ ಇದ್ದಾರೆ. ಇವತ್ತು ಸತ್ಯ ಕೇಸಲ್ಲಿ ತೀರ್ಪು ಹೊರಗೆ ಬೀಳ್ತಾ ಇದೆ. ವೀಕ್ಷಕರೇ, ನೀವೇ ನೋಡ್ತಿದ್ದೀರಾ, ಜನ ಸಮುದಾಯನೇ ಹರಿದು ಬರ್ತಿದೆ. ಏನಾಗುತ್ತೋ ನೋಡೋಣ. ಯುವರ್ ಆನರ್, ಒಂದು ಹೆಣ್ಣು ಕ್ಯಾಮ್ರಾ ಮುಂದೆ ಬಂದು 2 ಹನಿ ಕಣ್ಣೀರ್ನ ಹಾಕ್ಬಿಟ್ರೆ ಸಾಕು, ಪಾಪ ಅಂತ ಎಷ್ಟೆಲ್ಲ ಸಪೋರ್ಟ್ ಮಾಡ್ಬಿಡ್ತಾರೆ. ನಮ್ದು ಡಿಜಿಟಲ್ ಇಂಡಿಯಾನಾ ಸೆಂಟಿಮೆಂಟಲ್ ಇಂಡಿಯಾನಾ ಅಂತ ಗೊತ್ತಾಗ್ತಾ ಇಲ್ಲ. ಈ ಹುಡುಗಿಯಿಂದ ಅಷ್ಟು ಸೂಸೈಡ್ಗಳಾಗಿವೆ, ಅದ್ರ ಬಗ್ಗೆ ಯಾರೂ ಮಾತಾಡಿಲ್ಲ. ಸತ್ಯ ಸೆಂಟಿಮೆಂಟ್ ಎಷ್ಟು ವರ್ಕೌಟ್ ಆಗಿದೆ ಅಂತ ನನಗೆ ಚೆನ್ನಾಗಿ ಅರ್ಥ ಆಯ್ತು. ಯುವರ್ ಆನರ್, ಇದು ಸತ್ಯ ಸೆಂಟಿಮೆಂಟ್ ಅಲ್ಲ, ಇದು ಸತ್ಯವಾದ ಘಟನೆ ಅಂತ ಅವ್ರು ಹೇಳ್ತಾ ಇದ್ದಾರೆ ಸೂರ್ಯ. ಯಾಕಂದ್ರೆ ಅವ್ರು ಮಾಡಿರೋ ತಪ್ಪನ್ನ ಅವರು ಮುಚ್ಚಬೇಕು ಅಲ್ವಾ? ಮುಚ್ಚಿ ಇಡೋದಕ್ಕೆ ಇದು ಯಾವುದೇ ರೀತಿ ಕಟ್ಟುಕತೆ ಅಲ್ಲ. ಕಾರಣಗಳು ಯುವರ್ ಆನರ್. ತನಗೆ ಅನ್ಯಾಯ ನಡೆದಿದೆ ಅಂತ ನನ್ನ ಕ್ಲೈಂಟ್ ಪೊಲೀಸ್ ಹತ್ರ ಕಂಪ್ಲೇಂಟ್ ಕೊಡಕ್ ಹೋದಾಗ ಅವರು ಸರಿಯಾಗಿ ನಡ್ಕೊಂಡಿದ್ರೆ ಇವತ್ತು ಸತ್ಯ ನಮ್ಮ ಮುಂದೆ ಆರೋಪಿಯಾಗಿ ನಿಲ್ತಾ ಇರಲಿಲ್ಲ. ಕೊನೆಗೆ ಅವ್ರ ಚಿಕ್ಕಮ್ಮನ ಹೆಣ ನೋಡೋದಕ್ಕೂ ಕೂಡ ಅವನ ಆಸೆನ ತೀರಿಸಬೇಕಾಯಿತು. EMI ಕಟ್ಟಕ್ಕಾಗದವ್ರನ್ನೆಲ್ಲ ವಿಡಿಯೋ ಮಾಡಿಕೊಂಡು ಬ್ಲ್ಯಾಕ್ ಮೇಲ್ ಮಾಡಿದ್ದಾನೆ. ಅವರೆಲ್ಲರ ಸಾವಿಗೆ ಕಾರಣವಾಗಿದ್ದು ಆ ಮನೆ ಓನರ್. ಆ ಆತ್ಮಹತ್ಯೆ ಮಾಡಿಕೊಂಡು ಕತೆಗಳನ್ನೆಲ್ಲ ನನ್ನ ಕ್ಲೈಂಟ್ ಕಡೆಗೆ ತಿರುಗು ಹಾಗೆ ಮಾಡಿದ್ದಾರೆ ಯುವರ್ ಆನರ್. ಆ ಮನೆ ಓನರ್ ಕತೆ ಕಟ್ಟಿದ್ದಾರೆ ಅಂತ ಹೇಳಿದ್ರೆ ಮಾತ್ರ ಸಾಲದು, ಅದಕ್ಕೆ ಸಾಕ್ಷಿ ಆಧಾರಗಳು ಬೇಕು. ಇದೆ ಯುವರ್ ಆನರ್. ನನ್ಗೆ ಅನ್ಯಾಯ ನಡೆದಿದೆ ಅಂತ ನನ್ನ ಕ್ಲೈಂಟು ಪೊಲೀಸು ಕೊಟ್ಟಿರೋ ಕಂಪ್ಲೇಂಟ್ ಕಾಪಿ, ಡಾಕ್ಟರ್ ರೇಣುಕಾ ಕೊಟ್ಟಿರೋ ಮೆಡಿಕಲ್ ಸರ್ಟಿಫಿಕೇಟ್, ಮತ್ತೆ ಸ್ಪೆಷಲ್ ಆಫೀಸರ್ ಕೊಟ್ಟಿರೋ ತನಿಖಾ ವರದಿ, ಇದನ್ನೆಲ್ಲ ನಿಮ್ಮ ಮುಂದೆ ಇಡ್ತಾ ಇದ್ದೀನಿ. ಅಂದ್ರೆ ಆಕ್ಸಿಡೆಂಟ್ ಮಾಡಿ ಕೊಲೆ ಮಾಡಿದವ್ರನ್ನ ಬಿಟ್ಟು ಲೈಸೆನ್ಸ್ ಕೊಟ್ಟವ್ರನ್ನ ಅರೆಸ್ಟ್ ಮಾಡಿ ಅಂತ ಇದೀರಾ ಸೂರ್ಯ? ಡ್ರೈವಿಂಗ್ ಬರ್ದೇ ಇರೋನ್ಗೆ ಲೈಸೆನ್ಸ್ ಕೊಡದೆ ದೊಡ್ಡ ತಪ್ಪು. ಲೈಸೆನ್ಸ್ ಕೊಟ್ಟವನ್ನೇ ಅರೆಸ್ಟ್ ಮಾಡಬೇಕು. ಒಂದು ಹಸು ಹೊಸ ಜಾಗಕ್ಕೆ ಬಂದು ಮೇದು ಸಾಯ್ತು ಅಂದ್ರೆ ತಪ್ಪು ಹಸುದಲ್ಲ, ಮಾಲೀಕಂದಾಗತ್ತೆ. ನೋಡಮ್ಮ, ನೀನು ಏನೇನೆಲ್ಲ ಹೇಳಬೇಕು ಅಂತ ಅನ್ಕೊಂಡಿದ್ಯೋ ಅದನ್ನ ಕೋರ್ಟಲ್ಲಿ ಭಯ ಇಲ್ಲದೆ ಹೇಳಮ್ಮ. ಚಿಕ್ಕ ವಯಸ್ಸಲ್ಲಿ ಹೂ ಮಾರುವಾಗ ಹೂಗಳ ಮಧ್ಯೆ ಇರೋ ಮುಳ್ಳಿನ ಹಾಗೆ ಹೆದರ್ಕೊಂಡು ಕೂತಿದ್ರೆ ಗಂಡಸರು ಬೇಟೆ ಆಡೋ ಹುಲಿ ತರ ನೋಡ್ಕೊಂಡು ಹೋಗ್ತಾರೆ ಸರ್. ದೊಡ್ಡೋಳಾದ್ಮೇಲೆ ಚಿಕ್ಕಮ್ಮನ ಜೊತೆ ಹೋದ್ರೆ ಜೊಲ್ ಸುರಿಸ್ಕೊಂಡು ನಾಯಿ ತರ ಹಿಂದೆ ಬರೋರು. ಗಂಡಸ್ರಿದ್ರೆ ಧೈರ್ಯ ಅಂತ ಅವ್ರ ಜೊತೆ ಹೊರಗೆ ಹೋದ್ರೆ ನಿನ್ ಗಂಡನೂ ಗಂಡಸೆ ನಾವು ಗಂಡಸ್ರೆ ಅಂತ ಅವ್ರ ಗಂಡಸ್ರು ಅಂತ ತೋರಿಸ್ಕೊಳ್ಳೋಕೆ ಹೆಣ್ಮಕ್ಳ ಕಾಟ ಕೊಟ್ಟು
ಹೀಗೆಲ್ಲ ಮಾಡಿದ್ರೆ ರಕ್ಷಣೆ ಎಲ್ಲಿದೆ ಸರ್? ಒಂದಲ್ಲ ಒಂದ್ ರೀತಿನಲ್ಲಿ ಪ್ರತಿಯೊಂದು ಹಂತದಲ್ಲೂ ಕೂಡ ಮಾನಸಿಕವಾಗಿ ದೈಹಿಕವಾಗಿ ನರಕ ಅನುಭವಿಸ್ತಿರ್ತೀವಿ ಸರ್. ಹೆಣ್ಮಕ್ಳನ್ನ ಗೌರವಿಸೋ ತರ ನಡೆಸೋದಕ್ಕೂ ತುಂಬಾನೇ ವ್ಯತ್ಯಾಸ ಇದೆ ಸರ್. ಹೆಣ್ಣನ್ನ ಆಟ ಸಾಮಾನ್ ತರ, EMI ಅಲ್ಲಿ ವಸ್ತುಗಳನ್ನ ಕೊಂಡ್ಕೊಳ್ಳೋ ತರ, ಸುಖಾನ EMI ಅಲ್ಲಿ ಕೊಡು ಅಂತಂದ್ರು. ನನ್ ಚಿಕ್ಕಮ್ಮ ನನ್ ಗಂಡ ಹೋದಾಗ್ಲೇ ನನ್ ಜೀವನ ಹೋಯ್ತು. ಕಾಮಕರ ಕೈಯಲ್ಲಿ, ಕಾನೂನ್ ಕೈಯಲ್ಲೂ ಕೂಡ ಅತ್ಯಾಚಾರ ನಡೀತು ಸರ್. ದುಡ್ಡುಗೋಸ್ಕರ ನನ್ನ ಬಳಸ್ಕೊಂಡು ಆಸ್ಪತ್ರೆಯಲ್ಲಿ ನನ್ ಗಂಡ ಜೀವಕ್ಕೆ ಹೋರಾಡುವಾಗ ಬೇರೆ ದಾರಿ ಇಲ್ದೆ ನಾನ್ ತಪ್ಪು ಮಾಡೋ ಪರಿಸ್ಥಿತಿ ಬಂತು. ಅದ್ರಲ್ಲಿ ನನ್ ತಪ್ಪು ಮಾತ್ರ ಕಾಣುತ್ತೆ. ನನ್ನ ಹಾಗೆ ಮಾಡ್ದವ್ರು ಅವ್ರು ಮಾಡಿದ ತಪ್ಪು ಅಂತ ಒಪ್ಕೊಳ್ದೆ ತಂತ್ರ ಹುಡಿ ವಾದ ಮಾಡ್ತಿದ್ದಾರೆ. ಎಲ್ಲದಕ್ಕೂ ಸಿದ್ಧವಾಗಿದ್ದಾರೆ ಸರ್. ನಾನ್ ಮಾಡಿದ ತಪ್ಪಿಗೆ ಏನ್ ಶಿಕ್ಷೆ ಕೊಟ್ರು ನಾನು ಅನುಭವಿಸೋದಕ್ಕೆ ರೆಡಿ ಸರ್. ಅದ್ರಲ್ಲೂ ನನಗ್ ತಪ್ಪು ಮಾಡೋ ಹಾಗೆ ಮಾಡಿ ತಾವ್ ಆರಾಮಾಗಿರೋಕ್ ನಾನು ಬಿಡಲ್ಲ. ನೋಡಿದ್ರ EMI ಅಲ್ಲಿ ಸಿಗುತ್ತೆ ಅಂತ ಆಸೆ ಪಟ್ಟು ಎಲ್ಲಾ ವಸ್ತುಗಳನ್ನೂ ತಗೊಂಡ್ರು. EMI ಕಟ್ಟದೇ ಇರೋ ಪರಿಸ್ಥಿತಿ ಬಂದ್ರೆ ಎಂಥ ಬೆಲೆ ಕಟ್ಟಬೇಕಾಗುತ್ತೆ ಅಂತ ತೋರ್ಸೋದೇ ಈ ಒಂದು ಚಿಕ್ಕ ಪ್ರಯತ್ನ ಆಗಿತ್ತು. ಒಲಿಂಪಿಕ್ಸು ಕೂಡ ಈಸಿ, ವರ್ಲ್ಡ್ ಕಪ್ ಕೂಡ ಈಸಿ. ನಿಮ್ಮ ಖರ್ಚು ವೆಚ್ಚ ಎಲ್ಲ ಅದೇ EMI. ಎಲ್ಲ ಬ್ಲಾಕ್ ಆದ್ರೆ ಯು ಟ್ರೈ ಮೂಡೆಲ್ಲ ಆಫ್ ಆದ್ರೆ ಯು ಟ್ರೈ ಎಲ್ಲ ಮರೆತು ಹೋಗಿ ಬನ್ನಿ ವರ್ಲ್ಡ್ ಟೂರಿಗೆ. EMI ಫಾರ್ಚೂನ್ ಟೆಲ್ಲಿಂಗ್ EMI, ಫ್ಯೂಚರ್ ಕಿಲ್ಲಿಂಗ್ EMI. ಯಾರಿಗೆ ಬೇಕು EMI, ತಲೆ ಕೆಡಿಸೋ EMI. ಝೀರೋ ಇಂದ ಸ್ಟಾರ್ಟ್ ಮಾಡಿ ಬ್ಯಾಲೆನ್ಸ್ ಏನು ಇಲ್ದೇನೆ ಹೀರೋ ಆಗಕ್ ಹೊರಟಿದ್ಯಾ? ಡಿಗ್ರಿ ಪಾಸ್ ಮಾಡಿ ಊರೆಲ್ಲ ಸುತ್ತಾಡಿ ಸಾಧನೆ ಮಾಡಕ್ ಹೊರಟಿದ್ಯಾ? ಕೆಲ್ಸ ಕಾರ್ಯ ಹುಡ್ಕಾಡಿ ಜೇಬು ಖಾಲಿ ಮಾಡ್ಕೊಂಡು ಮನೆ ಕಟ್ಟೋಕ್ ಹೊರಟಿದ್ಯಾ? ಆದ್ರೇನು, ಮಿಡಲ್ ಕ್ಲಾಸ್ ಆದ್ರೇನು, A ಗ್ರೇಡ್ ಆದ್ರೇನು, B ಗ್ರೇಡ್ ಆದ್ರೇನು, ನಮ್ ಹಾರ್ಟ್ ಕೂಡ ಬೀಟ್ ಮಾಡೋದು EMI ಅಲ್ಲೇ. EMI ಫಾರ್ಚೂನ್ ಕಿಲ್ಲಿಂಗ್ EMI, ಫ್ಯೂಚರ್ ಕಿಲ್ಲಿಂಗ್ EMI. ಯಾರಿಗೆ ಬೇಕು EMI,